ತೇರಿನ ಮನಿ ಶ್ರೀ ಗುರು ಕುಮಾರ ಶಿವಯೋಗಿಗಳು ಸ್ಥಾಪಿಸಿದ ಶಿವಯೋಗ ಮಂದಿರವಿದು. ಮಲ್ಲೇಶನ ಅಭಿಮಾನಿಗಳು ಕಾಯಕುತ್ತಾರ ನೋಡ್ರಿ ಈಗ. ಸೊ ನೋಡ್ರಿ ಈಗ ನಾವು ಬಂದಿವಿ ಬಾದಾಮಿ ಬನಶಂಕರಿ ಜಾತ್ರೆಗೆ. ಸೊ ನೋಡಿ ಸಿಕ್ಕಾಪಟ್ಟೆ ಮಂದಿ ಅಂದ್ರೆ ಸಿಕ್ಕಾಪಟ್ಟೆ ಮಂದಿ. ತೇರು ನೋಡ್ಬೋದು ನೀವು. ಶಿವ ಮಂದಿರದಾಗ ಐತಿದ. ತೇರಿನ ಮನಿ ಇದೆ. ತೇರು ಒಳಗೈತಿ ಅದನ್ನ ಹೇಳ್ಬೇಕು, ನೀ ಮೆನ್ಷನ್ ಮಾಡ್ಬೇಕು. ತೇರಿನ ಮನಿ ಇದೆ. ತೇರು ನೋಡೋಕೆ ಟಿಕೆಟ್ ಐತಿ. ಸೊ ಮಿನಿಮಮ್ ಇದು ವಿಶ್ವದಾಗ 2ನೇ ಅತಿ ಎತ್ತರದ ತೇರಿದೆ. ಸೊ ನೋಡ್ರಿ ಇನ್ನೊಂದು ಶಿವಯೋಗ ಮಂದಿರದ ಒಳಗ ಕುಮಾರ ಶಿವಯೋಗಿಗಳದ ಅಂದ್ರ ಕುಮಾರ ಶಿವಯೋಗಿಗಳನ್ನ ಇದನ್ನ ಸ್ಥಾಪನೆ ಮಾಡ್ಯಾರ. ಸೊ ಅವ್ರದ್ದು ಒಂದು ನಾವು ಪುಣ್ಯಕ್ಷೇತ್ರಕ್ಕೆ ನಾವೀಗ ಬಂದೀವಿ ಇಲ್ಲಿ. ಸೊ ಇನ್ನೊಂದು ಏನೋ ಹೇಳ್ಬೇಕಪ್ಪ ಅಂತಂದ್ರ ಈ ಶಿವಯೋಗ ಮಂದಿರದ ಒಳಗ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರ ಹಲವಾರು ನೀವು ಮಠ ನೋಡಿರ್ಬೋದು, ಸಂಸ್ಥೆ ನೋಡಿರ್ಬೋದು. ಆ ಮಠದೊಳಗೆ ಇರುವಂತ ಹಜ್ಜಾರ್ ಏನ್ ಹಾಕಾರಲ್ಲ, ಸೊ ಅವರಿಗೆ ಇಲ್ಲಿ ಒಂದು ಟ್ರೈನಿಂಗ್ ಕೊಡುವಂತದ್ದು ಒಂದು ಇಲ್ಲಿ ನಡೀತೈತಿ ಕಾರ್ಯ. ಸೊ ಈ ಒಂದು ಕುಮಾರೇಶ್ವರ ಇರುವುದು ಟ್ರೈನಿಂಗ್ ಕೊಡಾಕ, ಶಿವಯೋಗಿಗಳು ಇರೋದು ಟ್ರೈನಿಂಗ್ ಕೊಡಾಕಂತ. ಸೊ ಈಗ ನೋಡ್ರಿ ನಾವು ಕುಮಾರೇಶ್ವರ ಶಿವಯೋಗಿ ಕಳ್ತಾಕ ಬಂದೀವಿ. ಸೊ ಅವ್ರ ಬಗ್ಗೆ ಪುರಾಣಗಳು ಭಾಳ ಅದಾವ, ಎಷ್ಟು ಹೇಳಿದ್ರು ಕಡಿಮೆನ. ಸೊ ಅವ್ರೊಂದು ತೋರಿಸ್ತೀನಿ ತಡ್ರಿ ನಿಮ್ಗೆ. ಸೊ ನೋಡ್ಬೋದು ನೀವು, ಅವ್ರ ಒಂದು ಪೀಠ ನೋಡ್ಬೋದು. ಸೊ ಇವರ ನೋಡ್ರಿ ಕುಮಾರೇಶ್ವರ ಶಿವಯೋಗಿಗಳು. ಸೊ ಇವರ ಸ್ಮರಣಾರ್ಥವಾಗಿ ಇಲ್ಲೊಂದು ಮೂರ್ತಿ ಸ್ಥಾಪನೆ ಮಾಡ್ಯಾರ. ಸೊ ಅದೇ ರೀತಿ ಅವ್ರ ಬಗ್ಗೆ ಇರುವಂತ ಎಲ್ಲ ಪುರಾಣಗಳ ಆ ಕಡೆ ಮಕ್ಳ ಮ್ಯೂಸಿಯಂ ಅದಾವು. ಸೊ ನೀವು ನೋಡ್ಬೋದು. ಅವರು ಇಲ್ಲೇ ಐತ್ ನೋಡ್ರಿ, ಇದೇ ಶಿವಯೋಗಿಗಳಾಗುವಂತ ಒಂದು ಪೀಠ. ಅಂದ್ರೆ ಇದ್ರ ಹಿಂದಿರುವಂತದ್ದು ಅವ್ರದ್ದು ಸ್ಕೂಲ್ ಅಪ್ಪ ಅಂತಂದ್ರೆ ನಮ್ದು ಹೆಂಗ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಇರ್ತಾವ ಹಂಗ ಅವ್ರ ಶಿವಯೋಗಿಗಳ ಆಗ್ಲಿಕ್ಕೆ ಇಚ್ಛೆ ಉಳ್ಳವರ ಅವ್ರ ಬಗ್ಗೆ ಅಂದ್ರೆ ಶಿವಯೋಗಿಗಳು ಹೆಂಗ್ ಆಕಾರ, ಯಾವ ರೀತಿ ಇದು ಮಾಡ್ತಾರ, ಯಾವ ರೀತಿ ಇರ್ಬೇಕು, ಅವ್ರ ನಡೆ ನುಡಿ ಹೆಂಗ್ ಇರ್ಬೇಕು ಅನ್ನೋದೆಲ್ಲ ಇಲ್ಲಿ ಕಲಿಸ್ಕೊಡ್ತಾರ. ಸೊ ಇಲ್ಲಿ ಕಲಿಸ್ಕೊಡೋದು ಸಿಕ್ಕಾಪಟ್ಟೆ ಮುಂದೆ ಶಿವಯೋಗಿಗಳ ಹೆಲ್ಪ್ ಆಗತ್ತ. ಸೊ ಸಿಕ್ಕಾಪಟ್ಟೆ ಹೆಲ್ಪ್ ಆಗತ್ತ. ಸೊ ನಮ್ಮ ಮಲ್ಲೇಶಿ ನೋಡ್ಬಂದಿ, ಮಲ್ಲೇಶಿ ಅಭಿಮಾನಿಗಳೆಲ್ಲ ಚೀರಾಕೊಂತಾರ ಅಲ್ಲಿ. ಸೊ ಇನ್ನೊಂದು ಆ ಕಡೆ ಮ್ಯೂಸಿಯಂ ಐತಿ ಶಿವಯೋಗಿಗಳು. ಇನ್ನೊಂದು ಏನ ಹೇಳ್ಬೇಕಪ್ಪ ಅಂದ್ರೆ ನಮಗೆ ಇಳಕಲ್ಲದ ಶ್ರೀ ಗುರುಮಾಂತ ಸ್ವಾಮಿಗಳು ಏನದಾರಲ್ಲ, ಅವರು ಬಂದಿದ್ದ ಮೂಲತಃ ಚಿತ್ರಗಿಲಿದ್ದ. ಆದ್ರ ಅವ್ರು ಇಲ್ಲಿ ಬಂದು ಪವಾಡಗಳನ್ನು ಮಾಡಿ ಹೋಗ್ಯಾರ. ಸೊ ಅಲ್ಲಿ ಕಾಣುತ್ತಲ್ಲ ನಿಮ್ಗ, ಅದು ಎಲ್ಲ ಅವ್ರದ್ದು ಪವಾಡ ಮಾಡಿರುವಂತ ಒಂದು ಮ್ಯೂಸಿಯಂ ಮಾಡಿರ್ತಾರ. ಪವಾಡ ಏನೇನ್ ಮಾಡ್ಯಾರ ಅವೆಲ್ಲ ಒಂದು ಚಿತ್ರ ರೂಪದೊಳಗ, ಫೋಟೋ ರೂಪದೊಳಗ ಅಲ್ಲಿ ಕಲೆಕ್ಟ್ ಮಾಡಿರ್ತಾರ. ಸೊ ಇದು ಒಂದು ಮಂದಿರ ಇದೆ, ಇದು ಅಜ್ಜರ್ದು ಇದೆ. ಸೊ ನೀವು ಅಲ್ಲಿ ನೋಡಿದ್ರಲ್ಲ ಅದೇ ರೀತಿ ಅಜ್ಜರ್ದು ಒಂದು ಪೀಠ. ಇದು ಒಳಗಡೆ ಯಾರಿಗೂ ಪ್ರವೇಶ ಇಲ್ಲ ಅಂತ ಬೋರ್ಡನ್ನ ಹಾಕ್ಬಿಟ್ಟಾರ. ಸೊ ಇಲ್ಲಿ ನೈಟ್ ಏನ್ ಬನಶಂಕರಿಗೆ ಹೋಗೋರು ಎಲ್ಲಾರು ನಡ್ಕೊಂತ ಹೋಗೋರು ಎಲ್ಲಾರು. ಸೊ ಇಲ್ಲಿ ಒಂದು ಆಲ್ಟಿಂಗ್ ಮಾಡ್ತಾರ. ಅಂದ್ರೆ ಅಲ್ಲಿದ್ದ ನಮ್ ಬೇರೆ ಊರ್ಲಿದ್ದ ನಡ್ಕೋತ ಬಂದಿರ್ತಾರಲ್ಲ, ಸೊ ಅವ್ರು ಇಂಥ ಪ್ಲೇಸ್ ಒಳಗ ನಿದ್ದೆ ಮಾಡ್ತಾರ. ಸೊ ನೈಟ್ ಇಲ್ಲೇ ಸ್ಟೇ ಮಾಡಿ ಮತ್ತೆ ಬೆಳಿಗ್ಗೆ ಇಲ್ಲಿದ್ದ 8 ಕಿಲೋಮೀಟರ್ ಐತಿ ಬನಶಂಕರಿ ಕ್ರಿಕೆಟ್ ರೂಟಿಗೆ. ಸೊ ಆ 8 ಕಿಲೋಮೀಟರ್ ನಡ್ಕೊಂತ ಹೊಕ್ಕಾರ. ಸೊ ಇಷ್ಟು ಇದೊಂದು ಕುಮಾರೇಶ್ವರ ಸ್ವಾಮಿಗಳದ್ದು ಒಂದು ಪವಾಡನೂ ಐತಿ. ಸೊ ಇಲ್ಲಿ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಅವರು ಒಂದು ಮಂದಿರಗಳು, ಕಟ್ಟಡಗಳು ಎಲ್ಲ ಅದಾವ. ಸೊ ಇನ್ನೊಂದು ಆ ಕಡೆ ಸೈಡ್ ಹೊರಗೆ ಏನೈತಿ, ಅಲ್ಲಿ ಇವರು ಸ್ಥಾಪನೆ ಮಾಡಿರುವಂತ ಗೋಶಾಲೆಗಳದಾವು, ಆಮೇಲೆ ವಿದ್ಯಾಮಂದಿರಗಳದಾವು, ಸಿಕ್ಕಾಪಟ್ಟೆ ಅದಾವ. ಈಗ ನಾ ಎಲ್ಲ ತೋರಿಸೀನಿ. ಈಗ ಇಲ್ಲೈತೆ ನೋಡ್ರಿ, ಇದು ಊಟದ ಮಂದಿರ ಇದೆ, ಅಂದ್ರೆ ದಾಸೋಹ ಭವನ ಇದೆ. ಸೊ ಇದು ದಾಸೋಹ ಭವನ, ಅದ್ರ ಮಕ್ಳು ಅಲ್ಲಿ ಕಾಣತ್ತದಲ್ಲ ಅದು ಗೋಶಾಲೆ ಅದ.
ಅದು ಗೋಶಾಲೆ, ಅದು ವಿಭೂತಿ ನಿರ್ಮಾಣ ಕೇಂದ್ರ ಅದ. ಅಂದರೆ ಕೈಯಲ್ಲಿನ ವಿಭೂತಿ ತಯಾರು ಮಾಡ್ತಾರೆ. ಸೊ ಅಲ್ಲಿ ತಯಾರು ಮಾಡಿದಂಥ ವಿಭೂತಿಗಳ ಇಲ್ಲಿ ತಂದಿಟ್ಟು ಇಲ್ಲಿ ಮಾರ್ತಾರೆ. ಸೊ ವಿಭೂತಿ ಹ್ಯಾಂಡ್ ಮೇಡೆಡ್ ವಿಭೂತಿ ಇಲ್ಲೇ ಮಾರೋದು, ಇಲ್ಲೇ ಚಲೋತ್ನಾಗ ಸಿಗುತ್ತಾ. ಸೊ ನೀವು ಯಾರು ಬಂದ್ರಪ್ಪ ಅಂತಂದ್ರೆ ಇಲ್ಲೇ ತಗೋರಿ ವಿಭೂತಿ. ಅಂದ್ರೆ ನಾವು ಇವಾಗ ಹೊಂಟೀವಿ ಬನಶಂಕರಿಗೆ. ಸೊ ಬನಶಂಕರಿ ಹೋಗೋದು ನಿಮ್ಗೆ ಹೆಂಗೆ ಏನು ಜಾತ್ರೆ ಹೆಂಗಾಗತ್ತೆ ಎಲ್ಲ ತೋರಿಸ್ತಿದ್ದಾರೆ. ಸೊ ನೋಡ್ರಿ ಈಗ ನಾವು ಬಂದೀವಿ ಬಾದಾಮಿ ಬನಶಂಕರಿ ಜಾತ್ರೆಗೆ. ಸೊ ನೋಡಿ ಸಿಕ್ಕಾಪಟ್ಟೆ ಮಂದಿ ಅಂದ್ರೆ ಸಿಕ್ಕಾಪಟ್ಟೆ ಮಂದಿ. ಇದು ತೇರಿದು ಬಾದಾಮಿ ಬನಶಂಕರಿ ತಾಯಿ ನೆನಪಾದಕ ಶಂಭೂಕು ಅನ್ಕೊಂತ ವಾಂಟ್ ಬಿಡುದು. ಇಲ್ಲಿ ನಾಟಕ ಕಂಪ್ನಿ ನೋಡ್ರಿ, ಇಲ್ಲಿ ಸಿಕ್ಕಾಪಟ್ಟೆ ನಾಟಕ ಕಂಪ್ನಿ ಅದು. ಪಕ್ಕದ ಮನೆ ಚಂದ್ರಿ ನೋಡಾಕ ನೀ ಸುಂದ್ರಿ ಅಂತ, ಗಂಗಿ ನೀ ಜಗ್ಗ ಬ್ಯಾಡ ಲುಂಗಿ, ಮುತ್ತಿನಂತ ಹತ್ತಿಗೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ನಾಟಕದ ಬನಶಂಕರಿ ಬಾದಾಮಿ ಬನಶಂಕರಿ ಜಾತ್ರೆ ಒಳಗ ವೈರಲ್ ಆಗದಪ್ಪ ಅಂದ್ರೆ ಇವನ ನಾಟಕ ಕಂಪ್ನಿನ ಸಿಕ್ಕಾಪಟ್ಟೆ ವೈರಲ್. ರಚ್ಚು ಹಿಡಿಬೇಡ ನೀ ನನ್ನ ಹುಚ್ಚು ಅಂತ ಸಿಕ್ಕಾಪಟ್ಟೆ ವೈರಲ್ ಹಾಕೋ ವಿಡಿಯೋ ಇಲ್ಲಿ ಐತ್ ನೋಡ್ರಿ. ಇದ ಈ ಸದ್ದ ತೇರು ಎಳೆದಂತ ತೇರು ಇದನ್ನ ಈಗ ನೋಡ್ರಿ. ಇಲ್ಲಿ ಬಾದಾಮಿ ಬನಶಂಕರಿ ಒಳಗ ಸ್ವೀಟ್ ಗೀಟ್ ಎಲ್ಲ ಮಸ್ತ್ ಸಿಗತಾವಾಗ, ಎಲ್ಲಾ ಸ್ವೀಟಿನ ಅಂಗಡಿ ಅದಾವ. ಬರೇ ಮಲ್ಲೇಶ ವಿಡಿಯೋನ ಮಾಡೋದಾಗೈತ್ ನಾಳ. ಸೊ ಸಿಕ್ಕಾಪಟ್ಟೆ ಮಂದಿ ಅಂಕರ್ ಅದಾರ. ಸೊ ಇನ್ನೊಂದು ಇಲ್ಲಿ ಹೊಂಡ ತೋರಿಸ್ತೀನಿ ಬರ್ರಿ. ನೀವು ಹೊಂಡ ಸಿಕ್ಕಾಪಟ್ಟೆ ಮಂದಿ ಒಳಗ ನಾ ನಿಮ್ಗೆ ಹೊಂಡ ತೋರ್ಸಕ್ ಬಂತೀನಿ ನೋಡ್ರಿ. ಈಗ ಹೊಂಡ ತೋರ್ಸ್ಬಾರೋ ಹೊಂಡ ಮಜ್ಜಿಗೆ ಎತ್ತು ಬಂದವ. ಎತ್ತು ಸ್ಪೆಷಲ್ ಎತ್ತು ನೋಡಿಲ್ಲ ಈಗ ಜಾತ್ರೆ ಸ್ಪೆಷಲ್ ಇದ ನೋಡ. ಇದೇ ಜಾತ್ರೆ ಸ್ಪೆಷಲ್ ಎತ್ತ. ಬಾರ ಇಲ್ಲಿ ಬಾರ ಮಲ್ಲೇಶ್, ಹೊಂಡ ತೋರ್ಸ್ಬಾ ಹೊಂಡ. ಸೊ ಇಲ್ಲಿ ಐತ್ ನೋಡ್ರಿ ಗುಡಿ ಇದೆ. ಸೊ ಗುಡಿ ಒಳಗೆ ಈಗ ತೋರಿಸ್ತೀನಿ ನಿಮ್ಮ ಮುಂದ. ಸ್ವಲ್ಪ ಸೈಡ್ ಸೊ ಇದ ನೋಡ್ರಿ ಹೊಂಡ. ಏನ್ ಅವ್ರ ಇದಕ್ ನಿಂತಾರ ಒಳಗ? ಅಯ್ಯೋ ಅಪ್ಪ, ಈ ನೀರ್ದಾಗ ಯಾರು ಈಸಾಡ್ಬೇಕು ಮಾರ. ಮಲ್ಲೇಶ ಮುಂದ್ ಹೋಗ್ಬಿಟ್ಟನ. ಮುಂದ್ ಹೋಗಿ ನಾನು ಹುಡುಕ್ಯಾಡಕುಂತ ನೋಡ್ರಿ ಈಗ. ಸೊ ಎದ್ರಿಗೆ ಬರಾಕುಂತ ಈಗ ನಾವು ಸೈಡ್ ಆಗ್ಬಿಡ್ರಿ. ಸೈಡ್ 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 ಎಷ್ಟು ಐಟ್ ಅದ ನೋಡ್ರಿಪ್ಪ. ಎತ್ತ ಸಿಕ್ಕಾಪಟ್ಟೆ ಎತ್ತರ ಅದ. ಸೊ ಆಟೋ ಪಲ್ಲಕ್ಕಿದ ಒಂದು ಹೊಂಟರ್ ನೋಡ್ರಿ. ಈಗ ಶಂಭೂಕ ಅನ್ಕೊಂತ ಹೋಗೋದೈತಿ ನೋಡ್ರಿ. ಈಗ ಶಂಭೂಕು ಸೊ ಆ ತೇರಿನ ಹಗ್ಗ ಹೊಂಟೈತ್ರಿ, ಹಗ್ಗ. ಸೊ ಮಲ್ಲೇಶ್ ಹುಡುಗಾಡಕಂತಾರ ಹಂಗ 100 ರೂಪಾಯಿ. ಮಲ್ಲೇಶ್ ಹುಡುಗಾಡಕಂತಾರ ಹಗ್ಗದ ತೇರಿಂದ ಹಗ್ಗದ್ ನೋಡ್ರಿ. ಬೆಸ್ಟ್ ಗುರ್ತ್ ನೋಡಿದ. ದೇವ್ರ ಗುಡಿ ಹೋಗ್ರಮ್ಮ. ದಾಳಿಕ್ ವಾಳಿ ಬಂದ್ರ ಹೋಗೋಣ, ವಾಳಿ ಬರೋಣ ಬರ್ರಿ.
ಪೋಸ್ಟರ್ ಮೇಳ ಅದಕ್ಕೆ ಒಯ್ಯಾಕತ್ತಾರ ಡ್ರೋನಿ ಇಲ್ಲೊಂದು ಬಿತ್ತ ಶಂಭೂಕೋ ಕೆಲಸ ಮಾಡ ನನ್ನೊಂದು ನಾವು ಗಾಡಿ ತಗೊಂಡು ಬಂದಿವಿ. ಅವಂಗದು ಬೈಕ್ ಆದಂಗೆ ಆಗೈತದ ಯಾಕೆ ನಾವು ಸೊ ನೋಡ್ರಿ ಫೈನಲ್ ಆಗಿ ಎಷ್ಟು ತೋರಿಸ್ಬೇಕು ಜಾತ್ರೆ ಎಲ್ಲ ತೋರಿಸಿನಿ. ಸೊ ಈ ಜಾತ್ರೆ ನಮ್ಮ ಉತ್ತರ ಕರ್ನಾಟಕದ ಒಂದು ದೊಡ್ಡ ಜಾತ್ರೆ. ಸೊ ಇದಾದ್ಮ್ಯಾಗ ಮತ್ತೆ ಒಳ್ಳೆ 5ನೇ ತಾರೀಕಿಗೆ ಯಾವ ಜಾತ್ರೆ ಐತಪ್ಪ ಅಂತಂದ್ರೆ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಐತಿ. ಸೊ ಅದನ್ನು ತೋರಿಸ್ತೀನಿ. ಸೊ ಈ ಜಾತ್ರೆ ಹೆಂಗೆ ಅನಿಸುತ್ತೆ ನಿಮ್ಗೆ ವಿಡಿಯೋದಾಗ ಹೆಂಗೆ ಅನ್ಸುತ್ತೆ ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಾಕೊಂತೀನಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.